ಧರ್ಮಸ್ಥಳ ಯಾತ್ರೆ ವರ್ಸಸ್ ಯಾತ್ರೆ ಇದು ಅಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಯಾಕಂದ್ರೆ ವಿಪಕ್ಷಗಳು ಧರ್ಮ ಯಾತ್ರೆಯನ್ನ ಮಾಡಿದ್ವು, ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಕೂಡ ಯಾತ್ರೆಗೆ ಮುಂದಾಗಿದೆ. ಮೈಸೂರಿನಿಂದ ಕಾರು ಬಸ್ಗಳಲ್ಲಿ ಜನರ ಪ್ರಯಾಣ. ಚಾಮರಾಜ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ನೇತೃತ್ವ ಇದೆ ಈ ಯಾತ್ರೆಗೆ. ಧರ್ಮಸ್ಥಳಕ್ಕೆ ತೆರಳುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೀಗ ಸಿದ್ಧವಾಗಿದ್ದಾರೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಜಮಾವಣೆ ಆಗಿದ್ದಾರೆ. ಧರ್ಮಸ್ಥಳ ಬೆಂಬಲಿಸಿ ಕೈ ಶಾಸಕರ ನೇತೃತ್ವದಲ್ಲಿ ಯಾತ್ರೆ. ಜೆಡಿಎಸ್ ಕಾರ್ಯಕರ್ತರ ಯಾತ್ರೆಯಾಯಿತು, ಬಿಜೆಪಿಯ ಮುಖಂಡರುಗಳು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾಯಿತು. ಈಗ ವಿಪಕ್ಷಗಳ ಧರ್ಮಸ್ಥಳ ಯಾತ್ರೆಯ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಯಾತ್ರೆಗೆ ಮುಂದಾಗಿದ್ದಾರೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಜಮಾವಣೆಯಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಧರ್ಮಸ್ಥಳದತ್ತ ಧಾವಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ವಿಪಕ್ಷಗಳು ಯಾವಾಗ ಧರ್ಮಸ್ಥಳ ಯಾತ್ರೆ ಮಾಡಿದ್ವು, ಯಾಕೋ ಕ್ರೆಡಿಟ್ ತಮ್ಮ ಪಾಲಿಗಾಗುತ್ತೆ, ಅವರ ಪಾಲಿಗಾಗ್ಬಿಡುತ್ತೆ ಅನ್ನುವಂಥ ಒಂದು ಭೀತಿಯಲ್ಲಿ ಕಾಂಗ್ರೆಸ್ ಈಗ ಯಾತ್ರೆಗೆ ಮುಂದಾಗ್ತಾ ಇದೆ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಧರ್ಮಸ್ಥಳ ಯಾತ್ರೆಗೆ ಮುಂದಾಗ್ತಾ ಇದ್ದಾರೆ. ಈ ಕಾಂಗ್ರೆಸ್ನ ಧರ್ಮಸ್ಥಳ ಯಾತ್ರೆ ಏನಿದೆ, ಈ ಯಾತ್ರೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ? ಪ್ರತಿಮಾ ಭಟ್, ಧರ್ಮಸ್ಥಳದ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನ ಜಟಾಪಟಿ ಮುಂದುವರೆದಿದೆ ಅಂತ ಹೇಳ್ಬೋದು. ಒಂದು ಕಡೆ ಧರ್ಮಯಾತ್ರೆ ಹೆಸರಿನಲ್ಲಿ ಬಿಜೆಪಿ ಜೆಡಿಎಸ್ ಈಗಾಗಲೇ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಂಡಿತ್ತು. ಇದೀಗ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡ ನೇತೃತ್ವದಲ್ಲಿ ಬಸ್ಗಳ ಮುಖಾಂತರವಾಗಿ ಧರ್ಮಸ್ಥಳಕ್ಕೆ ಮೈಸೂರಿನಿಂದ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ನಾನೀಗ ಮೈಸೂರಿನ ಅರಮನೆ ಕೋಟೆ ಆಂಜನೇಯ ದೇಗುಲದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯ ಬಸ್ಗಳನ್ನು ಇಲ್ಲಿ ನಿಲ್ಲಿಸಿರುವಂಥದ್ದು. ಸುಮಾರು 2,000 ಜನರು ಇವತ್ತು ಮೈಸೂರಿನಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಈ ಯಾತ್ರೆಯ ಮುಖಾಂತರವಾಗಿ ಧರ್ಮಸ್ಥಳ ಜೊತೆ ನಾವಿದ್ದೇವೆ ಅಂತೇಳಿ, ಯಾಕಂದರೆ ರಾಜ್ಯದಲ್ಲೇ ಮೊದಲ ಕಾಂಗ್ರೆಸ್ ಶಾಸಕ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಳ್ತಾ ಇರೋದು. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಯಾತ್ರೆಯನ್ನು ನಡೆಸಿದ್ರು. ಧರ್ಮಸ್ಥಳ ರಕ್ಷಣೆಗಾಗಿ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಭಾಷಣವನ್ನು ಸಹ ಮಾಡಿ ಬಂದಿದ್ರು. ಇದೀಗ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಸುಮಾರು 2,000 ಜನ ಬಸ್ ಕಾರುಗಳ ಮುಖಾಂತರವಾಗಿ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಧರ್ಮಸ್ಥಳದ ವಿರುದ್ಧ ಇದೆ ಅಂತೇಳಿ ಬಿಂಬಿಸ್ತಾ ಇದ್ರು. ಅದಕ್ಕೆ ಟಾಂಗ್ ನೀಡುವಂತಹ ಕೆಲಸವನ್ನ ಕಾಂಗ್ರೆಸ್ ಸಹ ಮುಂದುವರಿಸಿದೆ. ಇದೀಗ ಆರಂಭವಾಗಿರುವಂತಹ ಒಂದು ಯಾತ್ರೆ ರಾಜ್ಯಾದ್ಯಂತ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಹ ಮುಂದುವರಿಸಿದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಅತಿಶೋಕ್ತಿ ಆಗೋದಿಲ್ಲ. ಮತ್ತೆ ಸಿಎಂ ಸಿದ್ದರಾಮಯ್ಯ ಸಹ ಇದನ್ನು ಸಮರ್ಥಿಸಿಕೊಂಡಿದ್ರು. ಅಂದ್ರೆ ನಾವು ಧರ್ಮಸ್ಥಳದ ಪರ ಒಂದು ಯಾತ್ರೆ ಮಾಡ್ತಾ ಇದ್ದೀವಿ ಅಂತೇಳಿ ಧರ್ಮಸ್ಥಳಕ್ಕೆ ಹೊರಟಂತಹ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಧರ್ಮಸ್ಥಳಕ್ಕೆ ತಾವು ಹೊರಡ್ತಾ ಇದ್ರೆ ಈಗಾಗಲೇ ಜೆಡಿಎಸ್ ಬಿಜೆಪಿ ಅವರು ಯಾತ್ರೆಯನ್ನು ಮುಗಿಸಿದ್ದಾರೆ. ಸರ್, ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ನಾವು ಪರ, ಅವರು ಧರ್ಮಸ್ಥಳ ಹೆಗ್ಡೆ ಅವ್ರ ಪರ ಇದ್ದೀವಿ ಅಂತ ಬಿಟ್ಟು ತೋರ್ಸಕ್ಕಂತ ಬಿಟ್ಟು ಹೊರಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ವಿರುದ್ಧ ಅಲ್ಲ, ಧರ್ಮಸ್ಥಳಕ್ಕೆ ಅಂತ ಬಿಟ್ಟು ತೋರ್ಸಕ್ಕೇನೆ ಕಾಂಗ್ರೆಸ್ ಅವರೆಲ್ಲ ನಾವು ಹೋಗ್ತಾ ಇದ್ದೀವಿ ಸರ್. ಇಲ್ಲಿಂದ ನಾವು 25-30 ಬಸ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವೆಲ್ಲರೂ. ಧರ್ಮಸ್ಥಳದ ಬಗ್ಗೆ ಈ ರೀತಿಯಂತ ಮಾತುಗಳು ಬಂದಂತ ಸಂದರ್ಭದಲ್ಲಿ ಏನ್ ಅನ್ಸುತ್ತಾವೆ? ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ರಾ ಅಥವಾ ಹೇಗೆ? ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದಿದ್ದೀವಿ ಸರ್. ಎಲ್ಲ ಅಲ್ಲಿ ಇದ್ದಿದೆ. ಅದು ಧರ್ಮವಾಗಿ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್. ನಮ್ಮ ಮಹಿಳೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಅದ್ರ ಬಗ್ಗೆ ಪಿತೂರಿ ಮಾಡಿದ್ದಾರೆ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು. ನಾವುಗಳು ಕಾಂಗ್ರೆಸ್ ಮಹಿಳಾ ಎಲ್ಲ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪರ ಮಹಿಳೆಗಳೆಲ್ಲ ಕೇಳ್ಕೊಳ್ಳೋದಷ್ಟೇ. ಕಾಂಗ್ರೆಸ್ ಅವರು ಕೇಳ್ಕೊತಾ ಇರೋದು ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ನಾವಿಲ್ಲಿ 3,500 ಜನ ಹೋಗ್ತಾ ಇದ್ದೀವಿ ಸರ್. ನಾವು ಓಕೆ, ನಾವು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು, ಜಾತ್ಯತೀತ ದಳದವರೆಲ್ಲ ಇದು ಮಾಡ್ತಾ ಇದ್ದಾರೆ. ನಾವು ಅದೇ ರೀತಿ ನಾವು ನಾವು ಯಾವುದೇ ಧರ್ಮದ ವಿರೋಧ ಇಲ್ಲ. ನಾವು ಪ್ರತಿಮಾ, ಇದು ಧರ್ಮಸ್ಥಳಕ್ಕೆ ಹೊರಟಿರುವಂತಹ ಮಾತು ಕಾಂಗ್ರೆಸ್ನ ಧರ್ಮಸ್ಥಳದ ವಿರೋಧಿಗಳು ಅಂತ ಬಿಂಬಿಸ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಸಹ ಧರ್ಮದ ಪರ ಇದ್ದೇವೆ, ಹೀಗಾಗಿ ನಾವು ಧರ್ಮಸ್ಥಳದ ಯಾತ್ರೆನ ಕೈಗೊಂಡಿದ್ದೇವೆ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.